ದಿನ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋನೇ ಅಲ್ಲ ನೀನು. ಏನಾಯ್ತು ನಿನಗೆ? ರವಿ, ಲೈಫಲ್ಲಿ ನಾನೇನೋ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅಂತ ನನ್ನ ನಂಬಿದ್ದು ನೀನೊಬ್ಬನೇ ಕಣೋ. ನಮ್ಮಪ್ಪ ಆದಮೇಲೆ ನನ್ನ ಜೊತೆ ನಿಲ್ತೀನಿ ಅಂತ ಧೈರ್ಯ ಕೊಟ್ಟಿದ್ದು ನೀನೊಬ್ಬನೇ. ಇವಾಗ ನಡು ದಾರಿಯಲ್ಲಿ ನಿಂತ್ಬಿಟ್ಟಿದ್ದೀನಿ ರವಿ. ಎಲ್ಲಿದ್ಯಾ ನೀನು? ಇದು ದುಡ್ಡಿನ ವಿಷಯ ಅಲ್ಲ. ನೀನು ನನ್ನ ಜೊತೆ ಇರಬೇಕು. ನಮ್ಮವರೇ ನನ್ನ ನಂಬಲಿಲ್ಲ, ಆದರೆ ನೀನು ನಂಬಿದೆ. ನನ್ನ ಕನಸುಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿನ್ನ ಜೊತೆಗಿದ್ರೆ ಏನೋ ಒಂದು ಧೈರ್ಯ ಇರುತ್ತೆ. ಪ್ಲೀಸ್ ರವಿ, ಎಲ್ಲೇ ಇದ್ರೂ ಆದಷ್ಟು ಬೇಗ ವಾಪಸ್ ಬಾ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹಲೋ, ಯಾರೋ? ಕೆಲಸ ಮಾಡೋಕ್ಕಾಗಲ್ಲ ಅಂದಮೇಲೆ ದುಡ್ಡು ಯಾಕೆ ಇಸ್ಕೊಂಡೆ? ನಾನು ಕೆಲಸ ಆದರೂ ಮಾಡ್ತೀನಿ, ನಿದ್ದೆ ಆದರೂ ಮಾಡ್ತೀನಿ. ಇಷ್ಟೊತ್ತಲ್ಲಿ ಫೋನ್ ಮಾಡೋದು ನೀನು ಯಾವನಲ್ಲಿ? ಏಯ್, ಕುಡ್ದಿದ್ಯಾ? ನಾನು ಮೂರ್ತಿ ಮಾತಾಡ್ತಿದ್ದೀನಿ. ಸರ್, ಹೇಳೋದಲ್ವ ಸರ್ ನಾನು ಮೂರ್ತಿ ಅಂತ. ಅನ್ಯಾವಾಗ ನನ್ನ ಕೈಲಿ ಬಯಸ್ಕೊಬಿಟ್ರಲ್ಲ ಸರ್. ನಿನಗೆ ದುಡ್ಡು ಕೊಡ್ತಾ ಇರೋದು ಯಾಕೆ? ಆ ಹುಡುಗ ವಠಾರದಲ್ಲೇ ಇರಬೇಕು, ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ ತಾನೆ? ಇಲ್ಲೇ ಇದ್ದಾನೆ ಸರ್ ಹುಡುಗ, ಎಲ್ಲಿ ಹೋಗ್ತಾನೆ? ಇವತ್ತು ಅವನು ಹೊರಗಡೆ ಬಂದಿದ್ದ. ಹೋಗ್ಲಿ, ಈಗ ಎಲ್ಲಿದ್ದಾನ ಅವನು ಅಂತಾದ್ರೂ ಗೊತ್ತಾ ನಿನಗೆ? ಸರ್, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ ಸರ್. ಅವನ ಮನೇಲೇ ಇದ್ದಾನೆ ಸರ್. ಇರಿ ಒಂದು ನಿಮಿಷ, ಬೇಕಾದ್ರೆ ಹುಡುಗನ್ ತೋರಿಸ್ತೀನಿ. ಸರ್, ಇಲ್ಲೇ ಇದ್ದಾರೆ ಸರ್. ಆಮ್ಲೆಟ್ ತಿಂತಾ ಇದ್ದಾರೆ. ತಾಯಿ ಹೆಣ್ಣಿಗೂ ಇಲ್ಲೇ ಇದ್ದಾರೆ ಸರ್. ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ ಸರ್. ಹಾಯ್ ರಾಜಲಕ್ಷ್ಮಿ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಮುಂದಿನ 24 ಗಂಟೆ ಅವನು ನಿಮ್ಮ ವಠಾರದಿಂದ ಹೊರಗಡೆ ಹೋಗಬಾರ್ದು. ಓಕೆ ಸರ್, ಡನ್ ಡನ್. ಗುಡ್ ನೈಟ್ ಸರ್. ರಾಜಲಕ್ಷ್ಮಿ, ಗುಡ್ ನೈಟ್. ಆರಾಧನಾ, ಆ ಹುಡುಗ ಇಷ್ಟೊತ್ತಲ್ಲಿ ಎಲ್ಲೇ ಹೋಗಿದ್ನಂತೆ? ಮೊದಲೇ ಹೆಣ್ಮಕ್ಳಿರೋ ಮನೆ, ಸ್ವಲ್ಪ ಹೊತ್ತು ಗೊತ್ತು ನೋಡ್ಕೊಂಡು ಬಾಗಿಲು ತಟ್ಟಕ್ಕೆ ಹೇಳೋವನಿಗೆ. ಸರಿನಮ್ಮ. ಇಷ್ಟೊತ್ತಲ್ಲಿ ಯಾರು ಫೋನು? ಹಲೋ ಹಲೋ, ಅರ್ಜೆಂಟಾಗಿ ವಿನಾಯಕ್ ನಗರ್ ಪೊಲೀಸ್ ಸ್ಟೇಷನ್ ಬರ್ಬೇಕ್ರಿ. ಪೊಲೀಸ್ ಸ್ಟೇಷನಾ? ಯಾಕೆ? ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ರೀ. ಅರ್ಜೆಂಟಾಗಿ ಸ್ಟೇಷನ್ ಹತ್ರ ಬನ್ನಿ. ಅಂಥದ್ದೇನಾಗಿದೆ ಸರ್? ಬೆಳಗ್ಗೆ ಬಂದರೆ ಆಗಲ್ವಾ? ಬೆಳಗ್ಗೆ ಬರೋ ಹಾಗಿದ್ರೆ ಬೆಳಗ್ಗೆನೇ ಫೋನ್ ಮಾಡ್ತಿದ್ದೆ. ಬೇಗ ಬನ್ನಿ. ಏನಾಯ್ತು ಆರಾಧನಾ? ಅಮ್ಮ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೆ. ಇವಾಗಲೇ ಬರಕ್ಕೆ ಹೇಳ್ತಿದ್ದಾರೆ. ಇಷ್ಟೊತ್ತಲ್ಲಿ ಬೆಳಿಗ್ಗೆ ಹೋದರೆ ಆಗಲ್ವಂತೇನೆ? ಅಮ್ಮ, ಎಲ್ಲ ನೀನೇ ಕೇಳಿಸ್ಕೊಂಡೆ ತಾನೆ. ಇವಾಗಲೇ ಹೋಗ್ಬೇಕಂತೆ. ಇಷ್ಟೊತ್ತಲ್ಲಿ ಒಬ್ಬಳೇ ಹೇಗೆ ಹೋಗ್ತೀಯಾ? ಸರಿ, ನಾನು ನಿನ್ನ ಜೊತೆಗೆ ಬರ್ತೀನಿ ನಡಿ. ಬೇಡಮ್ಮ. ಹೋಗ್ಲಿ, ನಿಮ್ಮ ಅಪ್ಪನಾದ್ರ ಜೊತೆ ಕರ್ಕೊಂಡು ಹೋಗೆ. ಅಯ್ಯೋ, ಯಾರು ಬೇಡ. ಚಂದ್ರಣ್ಣನ ಜೊತೆ ಹೋಗ್ಬಿಟ್ಟು ಬರ್ತೀನಮ್ಮ. ನಮಸ್ತೆ ಸರ್, ನಾನು ಆರಾಧನಾ ಅಂತ. ಫೋನ್ ಬಂದಿತ್ತು. ಸಾಹೇಬ್ರು ರೌಂಡ್ಸ್ ಹೋಗಿದ್ದಾರೆ, ಬರ್ತಾರೆ. ಸರ್ 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 ನನ್ನ ಆರಾಧನಾ ಅಂತ ಫೋನ್ ಬಂದಿತ್ತು. ಓಹ್, ನೀವೇನಾ? ಹಾಂ ಸರ್. ನಿಮಗೆ ರವಿ ಅನ್ನೋರು ಗೊತ್ತಾ? ಹಾಂ ಸರ್, ಗೊತ್ತು. ಯಾಕೆ? ಅವ್ರು ನಿಮ್ಗೆ ಏನಾಗಬೇಕು? ನನ್ನ ಫ್ರೆಂಡು ಸರ್. ಯಾಕೆ ಸರ್, ಏನಾಗಿದೆ? ಏನಿಲ್ಲ, ಅವ್ರ ಫೋನ್ ಡೀಟೇಲ್ಸ್ ಚೆಕ್ ಮಾಡಿದ್ವಿ. ಲಾಸ್ಟ್ ಕಾಲ್ ನಿಮಗೆ ಬಂದಿರೋದು. ನಿಮಗೆ ಅವರು ಜಾಸ್ತಿ ಸಲ ಕಾಲ್ ಮಾಡಿರೋದು, ಅದಕ್ಕೆ ನಿಮ್ಮನ್ನ ಕರೆಸಿದ್ವಿ. ಏನು ವಿಷಯ ಸರ್? ರವಿ ಎಲ್ಲಿದ್ದಾರೆ?
ಅವ್ರ ಫ್ಯಾಮಿಲಿಯವ್ರು ಯಾರು ಬಂದಿಲ್ವಾ? ಅವ್ರ ಮನೆಯವ್ರು ಏನಾದರೂ ಗೊತ್ತಾ ನಿಮಗೆ? ಏನಾಗಿದೆ ಅಂತ ಯಾಕೆ ಹೇಳ್ತಿಲ್ಲ ಸರ್ ನೀವು? ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಮನೆಯವ್ರನ್ನ ಯಾರಾದರೂ ಕರ್ಕೊಂಡು ಬಂದಿದ್ರೆ ಈಸಿ ಆಗ್ತಿತ್ತು. ರವಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ICUಲಿದ್ರು. ಇವತ್ತು ಸಂಜೆ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಾಡಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನಿಮಗೆ ಅವ್ರ ಮನೆಯವ್ರು ಏನಾದರೂ ಪರಿಚಯ ಇದ್ರೆ ಕರ್ಕೊಂಡು ಬಂದ್ಬಿಡಿ. ಇಲ್ಲ ನೀವೇ ಕ್ಲೈಮ್ ಮಾಡ್ಕೋತೀನಿ ಅನ್ನೋದಾದ್ರೆ ನಾಳೆ ಹಾಸ್ಪಿಟ್ಲಿಗೆ ಬಂದು ಬಾಡಿ ತಗೊಂಡು ಹೋಗಿ. ಏನಮ್ಮ ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಸಿಚುವೇಶನ್ ನನಗೆ ಅರ್ಥ ಆಗತ್ತೆ. ಆದ್ರೇನು ಮಾಡೋದು, ಪ್ರೊಸೀಜರ್ಸ್ ಅಂತ ಇರುತ್ತಲ್ಲ. ನೀವು ಹೋಗಿ ಮಾರ್ಚರಿಲಿ ಒಂದು ಸೈನ್ ಹಾಕಿ ಬಾಡಿ ನಿಮ್ಮದೇ ಅಂತ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೇಡಮ್ ನಿಮಗೆ ನನ್ಗಿನ್ ಯಾರೇ ಇದಾರೆ ಆರಾಧನಾ? ಅಪ್ಪ ಎಲ್ಲ ಅಮ್ಮ ಎಲ್ಲ. ನನ್ನೋರಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ಆರಾಧನಾ, ಆರಾಧನಾ, ಬೆಳ್ಗೆ ಏನಮ್ಮ ನಿಂದು? ಆರಾಧನಾ ಇಲ್ಲೇ? ನನ್ಗೇನ್ ಗೊತ್ತು, ಹೋಗಮ್ಮ. ರಂಗೋಲೆನೇ ಇಲ್ಲ. ದಿನಾ ರಂಗೋಲೆ ಹಾಕೊಳ್ಳು, ಇವತ್ತ್ಯಾಕೆ ಹಾಕಿಲ್ಲ? ಎಲ್ಲೋದ್ಲು ಆರಾಧನಾ? ಆರಾಧನಾ, ಯಾಕೆ ಹೀಗೆ ಕೂತಿದೀಯಾ? ಬೆಳಿಗ್ಗೆ ಕಣ್ಣೀರ್ ಹಾಕೊಂಡು ಕೂತಿದೀಯಾ? ಆರಾಧನಾ, ಏನಾಯ್ತೆ? ಯಾಕೆ ಹೀಗೆ ಕೂತಿದೀಯಾ? ಇನ್ನೇನಮ್ಮ ಆಗಬೇಕು? ಯಾಕೋ ನನ್ನ ಲೈಫಲ್ಲಿ ನಂಬಿಕೆ ಅನ್ನೋದೇ ಸತ್ತೋಗಿದೆ. ಏನಮ್ಮ ನನ್ನ ಹಣೆ ಬರಹ? ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ನೋಡು, ಹೆಣ್ಮಕ್ಳು ಹಾಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಏನಾಯ್ತು ಅಂತ ಹೇಳು. ನನ್ನ ಕೈ ಕಾಲೆಲ್ಲ ನಡುಗ್ತಿದೆ ಕಣೆ. ಬಡವ್ರ ಮನೇಲಿ ಹುಟ್ಟೋದೇ ತಪ್ಪ ಅಮ್ಮ. ಬಡವರು ಕನ್ಸ್ ಕಾಣೋದೇ ತಪ್ಪ. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಕಾಲ ಕಳಿಬೇಕು ಅನ್ಕೊಂಡೆ. ಆ ದೇವರು ಅಪ್ಪನೂ ಕಿತ್ಕೊಂಡ. ಈಗೇನೋ ಸಾಧನೆ ಮಾಡ್ಬೇಕು ಅಂತ ಹೊರಟೆ. ನನ್ನ ಕನ್ಸಿಗೆ ಬೆಂಬಲ ಕೊಡ್ತೀನಿ ಅಂತ ಬಂದ ರವಿ ಈಗ ಅವನು ಹೊರಟೋದ. ಯಾಕಮ್ಮ ಹೀಗೆಲ್ಲ ಮಣ್ಪಾಲಾಗ್ತಿದೆ? ಎಲ್ಲ ಕಡೆ ನನ್ ಒಂಟಿ ಆಗೋದ್ನಲ್ಲಮ್ಮ. ರೇವತಿ, ಯಾಕಮ್ಮ ಏನಾಯ್ತು? ಆರಾಧನಾ ಯಾಕಮ್ಮ ಅಳ್ತಿದ್ದಾಳೆ? ನನಗೂ ಗೊತ್ತಿಲ್ಲ, ಯಾರನ್ನೂ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಆರಾಧನಾ, ಏನಾಯ್ತು ಅಂತ ಸಮಾಧಾನವಾಗಿ ಹೇಳು. ನನ್ ಕಂಪನಿ ಕಟ್ಟೋಕೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ ರವಿ ಆಕ್ಸಿಡೆಂಟ್ ನಲ್ಲಿ ತೀರೋದ ಅಮ್ಮ. ಏನಮ್ಮ ಹೀಗೆ ಹೇಳ್ತಿದೀಯಾ?
ಒಳ್ಳೆಯವ್ರಿಗಿದು ಕಾಲನೇ ಅಲ್ಲ ಅನ್ಸುತ್ತೆ. ಚಂದ್ರನ ಎಲ್ಲ ಹೇಳ್ದಮ್ಮ, ಹುಟ್ಟಿದ ಮೇಲೆ ಸಾಯಲೇಬೇಕಮ್ಮ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬರಬಾರ್ದಿತ್ತಮ್ಮ. ಆದರೆ ಏನು ಮಾಡೋದಮ್ಮ, ಬದುಕಿರೋರು ಮುಂದೆ ಹೋಗ್ಲೇಬೇಕಲ್ಲಮ್ಮ. ಜೀವನ ಏನು ಇಲ್ಲೇ ನಿಂತು ಹೋಗೋಲ್ಲ. ಹುಟ್ಟಿಸಿದ್ದೇವರು ಹುಲ್ಲು ಮೇಯಿಸದೇ ಇರ್ತಾನ? ನೀನೇನು ಯೋಚನೆ ಮಾಡಬೇಡ, ಏನೂ ಆಗೋಲ್ಲ. ರೇವತಿ, ಇವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಒಳಗಡೆ ಕರ್ಕೊಂಡು ಹೋಗಮ್ಮ. ಕಾಂತ, ಕಾಂತ, ಕಾಫಿ ತಗೊಂಬಾರೋ. ಕಾಂತ, ಅಯ್ಯೋ ನಾನು ಇಲ್ಲಿದ್ದೀನಾ? 7 o'clock, ಇಷ್ಟು ಬೇಗ ಎದ್ದಿದ್ದೀನಾ? ಬೆಳಗ್ಗೆ ಎಷ್ಟು ಗಲಾಟೆ ಮಾಡ್ತಾರಪ್ಪ. Hello, excuse me. Where is bathroom? You are coming my house? Yeah. You are asking bathroom? Yes. Go straight to. Take a left. Okay. Thank you. ಹಿಂಗ್ ನುಗ್ತಾ ಇದೆಯಲ್ಲ, ಕ್ಯೂಯಲ್ಲಿ ಬಾ. ಇಲ್ಲೆಲ್ಲ ನಿಂತಿರ್ ಕಾಣಲ್ವಾ? ಟಾಯ್ಲೆಟ್ಗೂ ಕ್ಯೂನಾ? ಇಲ್ಲೆಲ್ಲ ಹಿಂಗೆ. ಬೇಗ ಬಾರಯ್ಯ. ಚಮ್ಗಿಂಗ್ ತಂದಿಲ್ವಾ? ಚೊಂಬ ಏನಕ್ಕೆ? ಒಳಗಡೆ ಹೋಗಿ ಗೊತ್ತಾಗುತ್ತೆ. ಎಲ್ಲಿ ಸಿಗತ್ತೆ? ಮಾರ್ಕೆಟ್ಗೆ ಹೋಗ್ತೀಯಾ? ಅಲ್ಲಿದೆ ನೋಡಿ, ತಗೊಂಡ್ ಬಾ. ಅಯ್ಯೋ, ಇದೇನು ಹೀಗಿದೆ? ಇಂಡಿಯನ್ ಸ್ಟೈಲಾ? ರಾಜ್, ರಾಜ್ ಬಾಗಿಲು ತೆಗಿಯಪ್ಪ. ಇವನೇನು ಬಾತ್ರೂಮ್ಗೆ ಹೋಗ್ತಾನೋ ಅಥವಾ ಅಲ್ಲೇ ತಪಾಸ್ ಮಾಡ್ತಾನೋ ಒಂದು ಗೊತ್ತಾಗಲ್ಲ. ನೀವ್ ಸ್ವಲ್ಪ ಸುಮ್ಮನಿರ್ತೀರಾ? ಎಲ್ಲದಕ್ಕೂ ನನ್ನ ಮಗನ್ ಬೈಬೇಕು ಅಲ್ವಾ? ಬೈದೆ ಇನ್ನೇನು ಮಾಡಲಿ? ಆ್ಯಕ್ಚುಲಿ ತಪ್ಪಾಗಿರೋದು ಎಲ್ಲಿ ಗೊತ್ತಾ? ಬೆಡ್ರೂಮ್ಗಿಂತ ಬಾತ್ರೂಮೇ ದೊಡ್ಡದಿದೆಯಲ್ಲ ಅದು.
ಇವಾಗ ಸ್ನಾನ ಎಲ್ಲಿ ಮಾಡೋದು? ಇಲ್ಲಿ ಯಾರನ್ನಾರು ಕೇಳಿದ್ರೆ ನಕ್ಬಿಡ್ತಾರೇನೋ. ಬೇರೆ ಯಾರನ್ನಾರು ಹುಡುಕ್ಬೇಕು. ಆರಾಧನವ್ರು ಸಿಕ್ಕಿದ್ರೆ ಅವ್ರನ್ನೇ ಕೇಳ್ತೀನಿ. ಡೈರೆಕ್ಟಾಗಿ ಕೇಳಿದ್ರೆ ಅವರು ನಗ್ಬೋದೇನೋ. ಅದಕ್ಕೆ ಮೊದಲು ಆಮ್ಲೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಆಮೇಲೆ ಸ್ನಾನ ಎಲ್ಲಿ ಮಾಡಬೇಕು ಅಂತ ಕೇಳಬೇಕು. ಏನಾಗಿದೆ ನಿನಗೆ? ನಾನು ಕೇಳಿದಾಗ ಕಾಸು ಕೊಡಲ್ಲ, ನನ್ನ ಮಗಳಿಗೆ ಕಾಸು ಕೊಡ್ತೀಯ, ಆಮೇಲೆ ಜೀವನದ ಬಗ್ಗೆ ಪಾಠ ಬೇರೆ ಹೇಳ್ತೀಯ. ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಏನ್ 4 ಕಾಸು ಬರ್ತಿದ್ದಂಗೆ ಮನೇಲಿ ಜಣಜಣ ಮಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೇ ಕಂಪ್ನಿ, ನೀನ್ ಕೊಡೋ ದುಡ್ಡಿಂದ ಏನ್ ನಾನು ಬದುಕ್ತಾ ಇಲ್ಲ? ಹೇಳು ರೇವತಿ, ನಾನು ತುಂಬಾ ಸ್ವಾಭಿಮಾನಿ ಮನುಷ್ಯ. ಇವಳು ಕೂಡ ಎಂಜಲ್ ಕಾಸಿಗೆ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ. ರೀ, ಇವತ್ತು ಒಂದಿನ ಇವಳ ಹತ್ರ ಮಾತಾಡ್ಬೇಡ್ರಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಮಾತಾಡಕ್ಕೆ ಮುಹೂರ್ತ ನೋಡ್ಬಿಟ್ಟು ಮಾತಾಡ್ಬೇಕಾ? ಯಾಕೆ ಮಾತಾಡಬಾರ್ದು? ಇವಳು ಮದ್ವೆ ಆಗ್ಬೇಕಾಗಿರೋ ಹುಡುಗ ಆಕ್ಸಿಡೆಂಟಲ್ಲಿ ತೀರೋದಂತೆ. ಹೋಗ್ಬಿಟ್ಟಂತ? ಹೌದು ರೀ. ಇವಳು ನಂಬ್ಕೊಂಡ್ರೆ ಇನ್ನೇನಾಗುತ್ತೆ? ಗೋಟಕ್ಕೆ ರೇವತಿ, ನಾನು ಸುಳ್ಳು ಹೇಳ್ತಲ್ಲ, ಒಂದ್ಸರಿ ನೆನಪು ಮಾಡ್ಕೊ. ಇವಳಿಗೆ ಜನ್ಮ ಕೊಟ್ಟ ಅಪ್ಪ ಹೋದ. ಇವಳಿಗೆ ಬಾಳ್ ಕೊಡ್ಬೇಕು ಅಂತ ಬರ್ತಾ ಇದ್ದ ಪಾಪ ಎಳೇ ಹುಡುಗ ಹೋದ. ಅನಿಷ್ಟ ಕಣೆ, ಅನಿಷ್ಟ.